ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್ ಗೆಳೆಯರ ಮಸ್ತ್ ಮನುಷ್ಯ ಬರೋ ಟೈಮ್ ಆಗ್ಯದ್ರಿ. ಮಸ್ತ್ ಮನುಷ್ಯ ಬಂದರೆ ಸಂಯುಕ್ತ ಕರ್ನಾಟಕ ಅನ್ನೋ ಪತ್ರಿಕೆಯಿಂದ ಅಲ್ಲಿ ಇವರು ಸಾಂಸ್ಕೃತಿಕ ರಿಪೋರ್ಟ್ರ್ ಅಷ್ಟೇ ಅಲ್ಲ, ಕಾಲಮಿಸ್ಟು ಹೌದು. ಇದರ ಜೊತೆಗೆ ಇವರು ನಾಟಕ ಮಾಡ್ತಾರೆ, ನಾಟಕ ಬರೀತಾರೆ, ನಾಟಕ ನಿರ್ದೇಶನ ಮಾಡ್ತಾರೆ. ಅಷ್ಟೇ ಅಲ್ಲ, ಹಾಸ್ಯ ಕಾರ್ಯಕ್ರಮಗಳೊಳಗೆ ಭಾಗವಹಿಸ್ತಾರೆ. ನರಸಿಂಹ ಅವರು, ಪ್ಲೀಸ್ ಕಮ್ ನರಸಿಂಹ. ನಮಸ್ತೆ ಯಶವಂತ್. ನಮಸ್ತೆ ನಮಸ್ತೆ ನಮಸ್ತೆ. ಮಸ್ತ್ ಮನುಷ್ಯ ಆಗಿ ಬಂದಿರಿ, ಮಸ್ತ್ ಜೋಕ್ಗಳನ್ನ ಹೇಳ್ಬೇಕು. ಜೋಕ್ ಹೇಳ ಯಶವಂತ್. ಏನು ಗೊತ್ತಾ, ಇವತ್ತಿನ ದಿನದೊಳಗೆ ಹಾಸ್ಯ ಗೀಸ್ಯ ಅಂತ ಇದು ಮಾಡ್ತೀವಲ್ಲ ನಾವು, ಪ್ರತಿಯೊಂದು ರಂಗದೊಳಗೂ ಹಾಸ್ಯ ಇರ್ತಾವ. ಹೌದು. ಆಮೇಲೆ ನೀ ಎಲ್ಲ ಕೇಳಿರ್ಬೋದು, ಲೆಕ್ಕಾಚಾರದಾಗ ಹಾಸ್ಯ ಕೇಳಿ ನೀನು. ಇಲ್ಲ ಹೆಂಗಿರ್ತದೆ ಲೆಕ್ಕಾಚಾರದಾಗ ಹಾಸ್ಯ ಅಂತಂದ್ರೆ ಒಂದು ಹೇಳ್ತೀನಿ ನೋಡಪ್ಪ. ಈಗ ಒಂದು ಕುಟುಂಬ ಇರ್ತದೆ, ತಂದೆ ತಾಯಿ 2 ಮಕ್ಕಳು ಇರ್ತಾವ. ಓಕೆ. ಒಂದು ದಿವಸ ಪಾಪ ಆ ಕುಟುಂಬಕ್ಕೆ ಸಿಡಿಲು ಬಡ್ದಂಗೆ ತಂದೆ ಸತ್ತೋಗ್ಬಿಡ್ತಾನೆ. ಓ ಮೈ ಗಾಡ್. ಉಳಿದವ್ರು ಯಾರು? ತಾಯಿ 2 ಮಕ್ಕಳು. ದೊಡ್ಡ ಮಗನ ಹೆಸರು ರಘು, ಸಣ್ಣ ಮಗನ ಹೆಸರು ಆನಂದ. ಮತ್ತು ಬದುಕಬೇಕಪ್ಪ, ಹೊಟ್ಟೆಪಾಡು. ಸೊ ಅವ್ರು ಏನು ಮಾಡ್ತಾರೆ, ಬೇರೆ ಊರಿಗೆ ಹೋಗೋಣ್ರಪ್ಪ, ದುಡ್ಕೊಂಡು ತಿನ್ನೋಣ ಅಂತ ಹೇಳಿ ತಾಯಿ 2 ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಹೋದ್ಕೂಳೆ ಒಂದು ರೈಲ್ವೆ ಸ್ಟೇಷನ್ ಇರ್ತದ, ರೈಲ್ವೆದಾಗ ಹತ್ತು ಕೊಡ್ತಾರ. ಹುಡುಗರು ಹೊಟ್ಟೆ ಸಿಗ್ತದೆ. ಹೊಟ್ಟೆ ಹಸಿದ ಕೂಡಲೇ 10 ರೂಪಾಯಿ ಕೊಡ್ತಾಳೆ ತಾಯಿ. ದೊಡ್ಡ ಮಗಗೆ ರಘು ಕಡೆ ಕೊಡ್ತಾಳೆ. ನೋಡಪ್ಪ, ಹೊರಗೆ ಅಲ್ಲಿ ಮಿರ್ಚಿ ಕರಿಲಿಕ್ಕತ್ತಾರ, 6 ರೂಪಾಯಿದು ಮಿರ್ಚಿ ತೊಗೊಂಬ, 4 ರೂಪಾಯಿ ವಾಪಸ್ ತೊಗೊಂಡು ಬಾ ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳಿ ಅವ ಹುಡುಗ ಹೋಗ್ತಾನೆ. ದೊಡ್ಡ ಹುಡುಗ ಹೋಗ್ತಾನ, ಮಿರ್ಚಿ ತಗೋತಾನ, ವಾಪಸ್ ಬರ್ತಾನ, ರೈಲ್ ಬಿಟ್ಬಿಡ್ತಾನೆ. ಅಯ್ಯೋ, ಟ್ರೈನ್ ಹೋಗ್ಬಿಡ್ತದೆ. ಟ್ರೈನ್ ಹೋದ ಕೂಡಲೇ ಇವ ಏನು ಮಾಡೋದು ಪಾಪ, ಮತ್ತು ಎಷ್ಟು ಪ್ರಯತ್ನ ಮಾಡ್ದಾನ ಸಿಗೋದಿಲ್ಲ. ಮುಂದಿನ ಊರಿಗೆ ಹೋಗ್ತಾನೆ, ಸಿಗೋದಿಲ್ಲ. ಮತ್ತೊಂದು ಊರಿಗೆ ಹೋಗ್ತಾನೆ, ಸಿಗೋದಿಲ್ಲ. ಹಿಂಗ ಬದುಕಿನ ಕಾಲಘಟ್ಟದೊಳಗೆ 40 ವರ್ಷ ಆಗ್ತಾವೇನಪ್ಪ. ಅಯ್ಯೋ, ಆದ್ರೂ ಸದಕ್ಕೆ ತಾಯಿ ಮತ್ತು ತಮ್ಮನ ಹುಡ್ಕೋದ್ ಬಿಡುದಿಲ್ಲ ಅವ, ಹುಡುಕೋತಾನ ಇರ್ತಾನ. ಆಮೇಲೆ ಒಂದ್ ದಿವ್ಸ ಏನಾಗ್ತದ, ಒಂದ್ ಊರೊಳಗೆ ಈ ಊರಾಗ ಏನಾರ ಸಿಗ್ತದ ಅಂತೇಳಿ ನೋಡ್ಲಿಕ್ಕೆ ಹೋಗ್ತಿರ್ತಾನ. ಒಂದು ಬಡಾವಣೆ ಒಂದು ಮನೆ ಮುಂದೆ ಮಾತೃಕೃಪಾ ಅಂತ ಬರ್ದಿರ್ತದ. ಕೆಳಗೆ ನೋಡ್ತಾನ ಆನಂದ್ ಅಂತ ಇರ್ತದ. ಮಾತೃಕೃಪಾ ಆನಂದ್, ನಮ್ಮ ತಮ್ಮನ ಯಾಕೆ ಇರಬಾರ್ದು ಅಂತೇಳಿ ಗೇಟ್ ತನ್ನ ಕಾರ್ ಹೊರಗೆ, ಒಳಗಿಂದ ಹೊರಗೆ ಬರ್ತದೆ ಕಾರ್. ಹಿಂಗೆ ನೋಡ್ತಾನ ಅವ್ರ ತಮ್ಮ. ಅಯ್ಯ ಆನಂದ ಅನ್ಕೋ, ಈ ರಘು ಅನ್ಕೋ, ನಿಂದ ಮನೆ ಹೌದಿಲ್ಲ ಅನ್ಕೋ. ಹೌದು. ಆಮೇಲಿದ್ದಾಳ, ಒಳಗಿದ್ದಾಳ. ಒಳಗೆ ಹೋಗ್ತಾನೆ. ಒಳಗೆ ಹೋದ್ಕೂಳೆ ಆಕೆ ಮುದುಕಿ, ಕಾಲ್ಗಟ್ಟ ಮುದುಕಿ ಆಗ್ಬಿಡ್ತಾಳೆ. ಬಿಳಿ ಸೀದಿ ಹೊದ್ಕೊಂಡು ಒಂದು ಇದ್ರೊಳಗೆ ಭಗವದ್ಗೀತಾ ಓದ್ತಿರ್ತಾಳೆ, ಚಸ್ಮಾ ಕೊಡ್ತಾಳೆ, ಕೈಯಾಗ ತುಳಸಿ ಮನೆ ಇರ್ತಾ. ಇವ ನೋಡಿದ ಕೂಡಲೇ ಅಮ್ಮ ಅಂತಾನೆ. ತಾಯಿ ಕರುಳು. ಮಗನೇ ಅನ್ಕೊಳ, ಅಮ್ಮ ಮಗನೇ. ಇಬ್ರು ಆನಂದ ಬಾಷ್ಪ ಸುಡಿಸ್ತಾರ. ಆಕಿಗೆ ಹಳೆ ಪಿಕ್ಚರ್, ಶೋಲೆ ಪಿಕ್ಚರ್, ಟ್ರೇನು ಗೀನು ನೆನಪಾಗ್ಬಿಡ್ತಾವ. ಆಕಿ 1-2 ನಿಮಿಷ ಸ್ತಬ್ಧ ಆಗ್ತಾಳೆ. ಸ್ತಬ್ಧ ಆದ ಕೂಡಲೇ ರಘು ಅಲ್ವೇನೋ ಅನ್ಕೊಳ. ಹೌದಮ್ಮ ಅನ್ಕೊಳ. ಅಮ್ಮ ರಘು, ಉಳ್ಕಿದ 6 ರೂಪಾಯಿ ಕೊಡಪ್ಪ, ನಿನಗೆ 10 ರೂಪಾಯಿ ಕೊಟ್ಟಿದ್ದು 40 ವರ್ಷದಿಂದ, ಈಗ 4 ರೂಪಾಯಿ ಮಿರ್ಚಿ ತಂದು ಉಳ್ಕಿದ 6 ರೂಪಾಯಿ ತಾ. ಇನ್ನೊಂದು ಏನಂತಂದ್ರೆ, ಈಗ ನಮ್ಮ ಎಸ್ಪೆಷಲಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ, ಈ ಸೊಳೆ ಮಗ ಗಿಳೆ ಮಗ ಅಂತೀವಲ್ಲ, ಈ ಕಡೆ ಬೆಂಗಳೂರು ಮಂದಿಗೆ, ಬೇರೆ ಕಡೆ ಮಂದಿಗೆ ದೊಡ್ಡ ಬೈಗಳು ಏನಪ್ಪ ಅದು. ಆ ಕಡೆ ರಿವಾರ್ಡ್ ಇದ್ದಂಗೆ, ಆ ಬಾಬಾ ಏನು ಹೊಡಿತೇನಪ್ಪ ಗಾಡಿ ಸೊಳೆ ಮಗ ಅಂತ. ಆರಾಮ್ಸೆ ಅಬಾಬಾ ಏನು ಬರಿತೇನಪ್ಪ ಸೊಳೆ ಮಗ, ಹಿಂಗೆಲ್ಲ ಮಾಡ್ತಾರಲ್ಲ. ನಾನು ಸಿಂಧನೂರು ಅಂತ ಒಂದು ಊರದ, ಅಲ್ಲಿ ನಮ್ಮ ಅಕ್ಕ ಇರ್ತಾಳೆ. ಅಲ್ಲಿ ಹೋಗಿದ್ದೆ ನಾನು. ನಮ್ಮ ಅಕ್ಕನ ಮಗ 7ನೇ ತನ, 7 ವರ್ಷದ ಹುಡುಗ. ಅವ ಮಾತಿಗೆ ಸೊಳೆ ಮಗನ ಕಲ್ತ್ಬಿಟ್ಟಾನ. ಶಾಲ್ಯಾಗ ಸವಾಸ ಕಲ್ತ್ಬಿಟ್ಟಾನ. ನಾನು ನಮ್ಮ ಅಕ್ಕನ ಮನೆಗೆ ಹೋದೆ. ಅದಕ್ಕೂ ಆಕೆ ಹೇಳಿದ್ಲು, ನೋಡಪ್ಪ ಅವ ಮಾತಿಗೆ ಸೊಳೆ ಮಗ ಗಿಳ ಮಗ ಅಂತ ಅಪದ ಮಾತಾಡ್ತಾನೆ, ನೀನ ಒಂದು ಸ್ವಲ್ಪ ಬುದ್ಧಿ ಹೇಳೋದು. ಆಯ್ತು, ಯಾಕಾಗಲ್ದಾಗ ಹೇಳ್ತೀನಿ ತಗೋ ಅಂತ ಹೇಳಿದೆ. ನಾವು ಒಂದು ಟ್ರೈನ್ ಕೊಟ್ಟಿದ್ದೆ, ಅವನು ಒಯ್ದಿದ್ದೆ ಅದನ್ನು. ಅದು ಹಳಿ ಇತ್ತು. ಟ್ರೈನ್ ಚಾವಿ ಕೊಟ್ಕೊಳ್ಳೋ ಬರ್ರ ಅಂತ ಹೋಗ್ತಿತ್ತು. ಟ್ರೈನ್ ಚಾವಿ ಕೊಡ್ತಿದ್ದ, ಬರ್ರ ಅಂತ ಹೋದ್ಕೊ ಒಂದು ಕಡೆ ನಿಂದಿರ್ತಿತ್ತು. 10 ಸೊಳೆ ಮಕ್ಳು ಹತ್ರ ಇಳೆ, ಸೊಳೆ ಮಕ್ಳು ಇಳಿ. ಮತ್ತೆ ಬಂದು ನಿಂದ ಕೂಡ ಮತ್ತೆ 10 ಸೊಳೆ ಮಕ್ಳ ಹತ್ರ ಇಳೆ, ಸೊಳೆ ಮಕ್ಳು ಹೇಳಿರಿ ಅಂತಿದ್ದ. ನಾನು ಅವ್ನು ಬುದ್ಧಿ ಹೇಳಿದೆ, ಏನ್ಲಿ ಹಿಂಗೆಲ್ಲ ಮಾತಾಡಿದ್ರೆ ಹಿಂಗೆಲ್ಲ ಮಾತಾಡ್ಬಾರ್ದು ಮಗನ, ಟ್ರೈನ್ ಕಸ್ಕೊಂಡ್ಬಿಡ್ತೇನೆ ಅಂತ ಕಸ್ಕೊಂಡ್ಬಿಡ್ತೇನೆ. ಕೊಡು ಮಾಮ ಕೊಡಂಗಿಲ್ಲ, ಎದಕ್ಕೆ ಕೊಡೋದಿಲ್ಲ. ಏನ್ಲಿ ಮಾತಿಗೆ ಸೊಳೆ ಮಕ್ಕಳು ಅಂತ ಕೊಡೋದಿಲ್ಲ ಅನ್ಕೊ. ಅನ್ನಂಗಲ್ ಕೊಡೋದು, ಅನ್ನಂಗಲ್ ಹೋದಿಲ್ಲ ಅನ್ಕೊ, ಅನ್ನಂಗಲ್ ಕೊಡೋದು. ಕೊಟ್ಟೆ ಸುಮ್ಮನೆ ಆಡ್ತದೆ. ನಾ ಏನು ಮಾಡ್ತಾನೆ ಅಂತ ಹೇಳಿ ದೂರ ಹೋಗಿ ಕಿಟಕಿಯಾಗ ನೋಡ್ಕೊತ ನಿಂತಪ್ಪ. ಅವ ಹಿಂಗೆ ನೋಡ್ದ, ಮತ್ತೆ ಚಾವಿ ಕೊಟ್ಟ, ಬರ್ರ ಅಂತ ಟ್ರೈನ್ ಬಂತು, ಮತ್ತೆ ನಿಂತು. ಅವಾಗ ಏನು ಅನ್ಬೇಕು ಗೊತ್ತಾ, ನಾವು 10 ಸೊಳೆ ಮಕ್ಳು ಹತ್ರ ಇಳೆ, ಸೊಳೆ ಮಕ್ಳು ಇಳಿರಿ, ಒಬ್ಬ ಸೊಳೆ ಮಗಿಂದ ಅರ್ಧ ತಾಸು ಟ್ರೈನ್ ಲೇಟ್ ಆಗೈತೆ ಅಂತ. ಇಂಥ ಮಂದಿ. ಥ್ಯಾಂಕ್ ಯು ನರಸಿಂಹ, ಮಸ್ತ್ ಜೋಕ್ ಹೇಳಿದ್ರಿ. ಮತ್ತೆ ಬರ್ತೀರಿ, ನಾ ಕಾಯ್ತೀನಿ. ಥ್ಯಾಂಕ್ ಯು. ಇಂಥ ಮಸ್ತ್ ಮನುಷ್ಯ ನಿಮ್ಮಲ್ಲಿದ್ರೆ ನಮಗೆ ಕಳಿಸ್ರಿ. ವಿವರಗಳು ನಿಮ್ಮ ಸ್ಕ್ರೀನ್ ಮೇಲೆ ನಾ ಕಾಯ್ತಿರ್ತೀನಿ. ಮುಂದೆ ಜೋಗ್ ಜಂಕ್ಷನ್ ಪ್ರತಿದಿನ 8:15ಕ್ಕೆ ನೋಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದೆ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.